ನಿಮ್ಮೇಲೆ ಅಟ್ಯಾಕ ಯಾರು ಮಾಡಿದ್ರು ಅಜಯ್? ಅದು ಗೊತ್ತಿದ್ರೆ ನಾನು ಯಾಕೆ ನಿನಗೆ ಫೋನ್ ಮಾಡ್ತಾ ಇದ್ದೆ? ಎಷ್ಟೇ ಆದರೂ ನೀನು ಪೊಲೀಸ್ ಅಲ್ವಾ ದೇವ್? ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಅಂತ ಕಂಡಿಡಿ. ನಿನ್ನ ಕೈಯಲ್ಲಿ ಕಂಡಿಡಿಯೋಕ್ಕಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ಅವ್ನು ನನ್ನ ಕೈಯಲ್ಲಂತೂ ಸಿಗಾಕೋತಾನೆ. ನೋ ವಾಟ್ ದೇವ್, ಒಂದು ವಿಷಯ ಅಂತೂ ಕನ್ಫರ್ಮ್ ಆಯಿತು. ಪವಿತ್ರ ಸೂಸೈಡ್ ಮಾಡ್ಕೊಂಡಿಲ್ಲ. ಡೆಫಿನೆಟ್ಲಿ ಅವಳ ಮೇಲೆ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಮಾಡಿದವನಿಗೆ ನಾನು ಅವನ ಹಿಂದೆ ಬಿದ್ದಿದ್ದೀನಿ ಅನ್ನೋದು ಕನ್ಫರ್ಮ್ ಆಗಿದೆ. ದಟ್ಸ್ ಗುಡ್ ನ್ಯೂಸ್. ಇನ್ನು ನಾನು ಅವನನ್ನು ಸುಮ್ಮನೆ ಬಿಡಲ್ಲ, ಡೆಫಿನೆಟ್ಲಿ ಬಿಡಲ್ಲ. ಏನಾಯ್ತು ಅಜಯ್? ವಾಟ್ ಏನಾಯ್ತು ಅಂತ ನನ್ನನ್ನು ಕೇಳ್ತಾ ಇದ್ದೀರಾ? ಮನೇಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತಿಲ್ವಾ ಅಥವಾ ಅರ್ಥ ಆಗ್ತಾ ಇಲ್ವಾ? ದುರ್ಗಾ, ಮನೆ ಹಿರಿ ಸೊಸೆಯಾಗಿ ನಿನಗೆ ಜವಾಬ್ದಾರಿ ಬೇಡ? ಇಷ್ಟು ವರ್ಷದಿಂದ ಈ ಮನೆಗೆ ಬರುವಂತ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ ತಾನೆ? ಇವತ್ತೇನಾಗಿತ್ತು ನಿಮಗೆ? ಬಂದಿರೋರ್ನ ಹೊರಗಡೆ ಕಾಯಿಸ್ತಾ ಕೂಡ್ಸಿದಿರಲ್ಲ, ನೀವು ಮಾಡಿರೋ ಸರಿನಾ? ಜವಾಬ್ದಾರಿ ಇರೋರು ಮಾಡೋ ಕೆಲಸನ ಇದು? ಇಷ್ಟು ವರ್ಷ ನಡೀದೇ ಇರೋದು ಇವತ್ತು ನಡೆದಿದೆ ಅಂದ್ರೆ ಅದಕ್ಕೆ ಏನ್ ಕಾರಣ ಅಂತ ನೀವು ತಿಳ್ಕೋಬೇಕು ಅಲ್ವಾ ಅಜಯ್? ಕಾರಣ 1000 ಇರ್ಲಿ, ಏನೇ ಇದ್ರು ಮನೆಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅದು. ಸಾರಿ ಅಜಯ್, ಅದ್ ನಮಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಸತ್ಕಾರ ಮಾಡ್ಬೇಕಾಗಿರೋ ಲೀಲಾ ಅವರೇ ಅವ್ರ ತಂದೆನ ತಿರಸ್ಕಾರ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಏನ್ ಹೇಳ್ತಾ ಇದ್ದೀಯ? ಹೌದು ಅಜಯ್, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಬಂದಿರೋದು ಅವರಪ್ಪ ಅಲ್ವಾ? ನೋ, ಅವರಪ್ಪ ಅಂದ ತಕ್ಷಣ ನಿಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಗೊತ್ತಾ? ದಿಸ್ ಇಸ್ ನಾಟ್ ಓಕೆ. ಲುಕ್, ಈ ಮನೆಯಲ್ಲಿರೋರಿಗೆ ಸಂಬಂಧಪಟ್ಟಿರೋರು ಯಾರೇ ಈ ಮನೆ ಬಾಗಿಲಿಗೆ ಬಂದ್ರು ಅವರು ನಮ್ಮೆಲ್ಲರಿಗೂ ಸಂಬಂಧಪಟ್ಟವರೇ ಆಗಿರ್ತಾರೆ. ಅಲ್ಲಮ್ಮ, ನೀನು ನನ್ನ ನೋಡ್ಬೇಕು ಅಂತ ತಾನೇ ಕರೆಸ್ಕೊಂಡಿದ್ದು? ಮತ್ತ್ಯಾಕೆ ಬೆಳಗಿಂದ ನನ್ನನ್ನ ಇಷ್ಟೊತ್ತರೆಗೂ ಹಾಗೆ ಕಾಯಿಸ್ದೆ? ಮತ್ತೆ ಇಷ್ಟ ದಿನ ಬರ್ತೀನಿ ಅಂತ ನಾನು ಕಾಯಿಸ್ಲಿಲ್ವಾ? ನನಗೆ ಎಷ್ಟು ನೋವಾಗಿತ್ತು ಗೊತ್ತಾ? ಹುಚ್ಚ ಹುಡುಗಿ, ಅಪ್ಪಂಗೆ ಈ ತರ ಮಾಡ್ತಾರ? ಹೀಗ್ ಮಾಡ್ದೆ ಅಂತ ಬೇಜಾರ್ ಮಾಡ್ಕೋಬೇಡ ಅಪ್ಪ. ನನ್ಗೋಸ್ಕರ ಬೆಳಗ್ಗೆಯಿಂದ ಬಿಸಿಲಲ್ಲಿ ನಿಂತಿದ್ಯಲ್ಲ, ಸಾರಿ. ಮಗಳೇ, ಬಿಸಿಲಲ್ಲಿ ಕಾದಿದ್ದಕ್ಕೆ ನನಗೇನು ಬೇಜಾರಾಗಿಲ್ಲಮ್ಮ. ಅಲ್ಲಿ ನಿಂತ 5 ಗಂಟೆ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮಗಳಿಗೆ ಏನಾಗಿದೆಯೋ ಅಂತ ಆತಂಕ ಕಾಡ್ತಾ ಇತ್ತು. ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ನನ್ನ ಮನಸ್ಸು ಹಾತೊರಿತಾ ಇತ್ತು. ಆ ಟೈಮಲ್ಲಿ ನಿನ್ನನ್ನು ನೋಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ವಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ನೀನು ಹೀಗೆ ಮಾಡ್ದೆ ಅಂತ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲಮ್ಮ. ಯಾಕಂದ್ರೆ ನಾನು ನಿಮ್ಮಪ್ಪ. ನೀನು ಏನು ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತೀನಿ. ಆದರೆ ಈ ಮನೆಯವರು ನಿನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದಲ್ಲಮ್ಮ. ನೀನೇನೋ ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು. ಆದರೆ ಈ ಮನೆಯಲ್ಲಿರೋರು ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ, ಇವನೆಂಥ ಅಪ್ಪ ಇಂಥ ಮಗಳನ್ನು ಹುಟ್ಟಿಸ್ಬಿಟ್ಟಿದ್ದಾನೆ ಅಂತ ಕೇವಲವಾಗಿ ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನೀನು ಸಹಿಸ್ಕೋತೀಯ? ಇಲ್ಲ ತಾನೆ? ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಮ್ಮ. ಆದರೆ ನೀನೀಗ ಮದುವೆ ಆಗಿರೋಳು. ಈ ತರಲೆ ತುಂಟಾಟ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋ. ದೊಡ್ಡ ಮನೆತನದಲ್ಲಿ ಒಳ್ಳೆ ಗೌರವದ ಸ್ಥಾನ ಇದೆ ನಿನಗೆ. ಅದಕ್ಕೆ ತಕ್ಕ ಹಾಗೆ ನಿನ್ನ ಮಾತು ನಡವಳಿಕೆ ಎಲ್ಲ ಇರಬೇಕು. ಎಲ್ಲರ ಕೈಯಿಂದನೂ ಭೇಷ್ ಅನ್ನಿಸ್ಕೋಬೇಕು. ಆ ಥರ ರೂಪಿಸ್ಕೋಬೇಕು ನಿನ್ನ ವ್ಯಕ್ತಿತ್ವನ.
ನನಗೆ ಗೊತ್ತು ಇದು ಸ್ವಲ್ಪ ಕಷ್ಟ, ಆದರೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಹ್ಞೂ ಆಯ್ತು, ಗಮನ ಕೊಡ್ತೀನಿ. ನೋಡ್ ಮಗಳೇ, ನಿನಗೆ ನನ್ನನ್ನು ನೋಡಬೇಕು ಅನ್ನಿಸಿದಾಗ ನೇರವಾಗಿ ನನಗೆ ಫೋನ್ ಮಾಡು, ನಾನು ಬರ್ತೀನಿ. ಬೇರೆಯವ್ರ ಹತ್ರ ಸುಳ್ಳು ಹೇಳಿಸೋದು, ಇನ್ಯಾರೋ ನನ್ನನ್ನು ಹೊರಗೆ ಕಾಯಿಸೋದು ಇದೆಲ್ಲ ಮಾಡಬೇಡ. ಇವತ್ತಲ್ಲ ನಾಳೆ ಅದರಿಂದ ನಿನಗೇ ತೊಂದರೆ. ನನ್ನ ಮಗಳು ಎಲ್ಲಿದ್ರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಯೋಚನೆ ಮಾಡ್ಬಿಡಪ್ಪ, ನಾನು ನಿನ್ ಮಗಳು. ಯಾವತ್ತಿದ್ರೂ ನಿನ್ ಹೆಸರನ್ನ ಉಳಿಸ್ತೀನಿ. ಒಂದು ಮಾತು ಸಾಕು ಮಗಳೇ, ಚಿಂತೆ ಎಂದಿರ್ತೀನಿ. ನಿನಗೇನೋ ಆಗಿದೆ ಅಂತ ಗಾಬರಿಲಿ ಬಂದವನಿಗೆ ನಿನ್ನ ಮಾತಿಂದ ನೆಮ್ಮದಿ ಸಿಕ್ತು. ನಾನಿನ್ ಹೊರಡ್ಲಾ? ಅಷ್ಟು ಕೆಲಸಗಳು ಪೆಂಡಿಂಗ್ ಇದಾವೆ, ಆಫೀಸಿಗೆ ಬೇರೆ ಹೋಗ್ಬೇಕು. ಆಗಾಗ ಬರ್ತಾ ಇರು. ಖಂಡಿತ ಮಗಳೇ. ಅಮ್ಮನ ರೇವತಿನ ಕೇಳ್ದೆ ಅಂತ ಹೇಳು. ಆಯ್ತು. ನನ್ನ ಮಗಳು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಎಲ್ಲರಿಗೂ ಒಳ್ಳೇದು ಮಾಡೋದೇ ಅವಳ ಉದ್ದೇಶ. ಆದ್ರೆ ಒಂದೊಂದ್ಸಲ ಅವಳು ಮಾಡೋ ಕೆಲಸದಿಂದ ಎಡವಟ್ಟಾಗುತ್ತೆ. ನಾನು ತಿಳಿ ಹೇಳಿದ್ದೀನಿ, ಎಷ್ಟೋ ಸಲ ಅವಳು ಮಾಡೋ ಎಡವಟ್ಟಿಂದ ಒಳ್ಳೇದೂ ಆಗಿದೆ. ಮುಂದೇನೂ ಅವಳಿಂದ ಏನಾದರೂ ತೊಂದರೆ ಆದ್ರೆ ದಯವಿಟ್ಟು ಬೈಬೇಡಿ. ಸಾಧ್ಯ ಆದ್ರೆ ನನಗೊಂದು ಕಾಲ್ ಮಾಡಿ, ನಾನು ಬಂದು ಅವಳಿಗೆ ಬುದ್ಧಿ ಹೇಳ್ತೀನಿ. ನಿಮ್ಮ ಮಗಳ ಬಗ್ಗೆ ನಿಮ್ಗಿರೋ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ ಸರ್. ಅವಳನ್ನ ನೀವು ಅರ್ಥ ಮಾಡ್ಕೊಂಡಿರೋಷ್ಟು ನಾನು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಆದರೆ ಲೀಲಾ ಕೆಟ್ಟ ಮನಸ್ಸಿರೋ ಹುಡುಗಿ ಅಲ್ಲ ಅಂತ ನನಗೆ ಗೊತ್ತು. ಯೋಚನೆ ಮಾಡಬೇಡಿ, ಅವಳೇನೇ ತಪ್ಪು ಮಾಡಿದ್ರು ನಾನೇ ಸರಿ ಮಾಡ್ತೀನಿ. ಸರ್, ವಯಸ್ಸಲ್ಲಿ ಅನುಭವದಲ್ಲಿ ನನಗಿಂತ ತುಂಬ ದೊಡ್ಡವ್ರು ನೀವು. ನನ್ನ ಮುಂದೆ ನೀವು ಕೈ ಮುಗಿದ್ರೆ ನಾನು ಇನ್ನೂ ಚಿಕ್ಕವನಾಗ್ಬಿಡ್ತೀನಿ. ಸರಿ ಸರ್, ನಾನು ಬರ್ತೀನಿ. ಮನೆಗೆ ಬಂದು ಹಾಗೆ ಹೋಗ್ತಾ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಸರ್, ಆಫೀಸಲ್ಲಿ ತುಂಬಾ ಕೆಲಸ ಪೆಂಡಿಂಗ್ ಇದೆ. ಫ್ರೀ ಮಾಡಿಕೊಂಡು ಅದಕ್ಕಿಂತಾನೆ ಇನ್ನೊಂದು ದಿನ ಬರ್ತೀನಿ. ನೋಡಿ, ಇದು ನಿಮ್ಮ ಮಗಳಿರೋ ಮನೆ. ಇಲ್ಲಿಗೆ ನೀವು ಯಾವಾಗ ಬೇಕಾದ್ರೆ ಬರ್ಬೋದು. ಅದಕ್ಕೆ ಯಾರು ಪರ್ಮಿಷನ್ ಕೇಳೋ ಅಗತ್ಯನೂ ಇಲ್ಲ. ಸರಿ ಸರ್, ಬರ್ತೀನಿ. ಸರಿ. ಅಬ್ಬಾ, ಅಂತೂ ನನ್ನ ಪ್ಲಾನ್ ವರ್ಕೌಟ್ ಆಯ್ತು. ಗ್ಯಾರಂಟಿ ನಾನು ಏನ್ ಅನ್ಕೊಂಡಿದ್ದೀನೋ ಅದೇ ಆಗತ್ತೆ. ಎಷ್ಟೋ ಸಲ ಅವಳು ಮಾಡೋ ಎಡವಟ್ಟಿಂದ ಒಳ್ಳೇದೂ ಆಗಿದೆ. ಮುಂದೇನೂ ಅವಳಿಂದ ಏನಾದರೂ ತೊಂದರೆ ಆದ್ರೆ ದಯವಿಟ್ಟು ಬೈಬೇಡಿ. ನೀನು ಈ ಮನೆ ಸೊಸೆ ಆಗೋದಕ್ಕೂ ಮೊದಲು ಅವ್ರ ಮಗಳು ಅನ್ನೋದನ್ನ ಮರಿಬೇಡ. ಇವತ್ತು ನೀನು ಅವರನ್ನ ನಡೆಸ್ಕೊಂಡಿದ್ದ ರೀತಿಯಿಂದ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ ಗೊತ್ತಾ? ನಾನು ಮಾಡಿದ ತಪ್ಪು ಅಂತ ನಂಗೆ ಗೊತ್ತು. ಆದ್ರೆ ಅದು ಮಾಡದೆ ಬೇರೆ ದಾರಿನೇ ಇರಲಿಲ್ಲ. ಅಷ್ಟಕ್ಕೂ ಅಪ್ಪಂಗೆ ನೋವಾಗಿಲ್ಲ. ನಾನು ಅವ್ರಿಗೆ ಸಾರಿ ಕೇಳಿದ್ದೀನಿ. ಸಾರಿ ಕೇಳಿದ್ರೆ ಮಾಡಿದ ತಪ್ಪು ಸರಿ ಹೋಗಲ್ಲ. ಮತ್ತೇನ್ ಮಾಡ್ಬೇಕು? ಮತ್ತೆ ಈ ತರ ತಪ್ಪು ಮಾಡಬಾರ್ದು. ಆಯ್ತು. ಇಷ್ಟಕ್ಕೂ ಹುಷಾರಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ? ಅವ್ರನ್ನ ನೋಡ್ಬೇಕನ್ಸಿತ್ತು, ಅದಕ್ಕೆ. ಅದೊಂದು ಕಾರಣಕ್ಕೆ ಹೆತ್ತವ್ರನ್ನ ಈ ತರ ನಡೆಸ್ಕೊಂಡಿದ್ದು ತಪ್ಪು. ಅಟ್ಲೀಸ್ಟ್ ಕರ್ಸಾದ್ಮೇಲೆ ಒಳಗ್ ಕರೆದು ಕೂಡ್ಸ್ ಮಾತಾಡಿಸ್ಬೇಕಿತ್ತು. ನಿನಗೆ ಹುಷಾರಿಲ್ಲ ಅಂತ ಕೇಳಿ ಅವ್ರ ಮನ್ಸಿಗೆ ಎಷ್ಟು ಆತಂಕ ಆಗಿರುತ್ತೆ ಅಂತ ಅರ್ಥ ಆಗಿದ್ರೆ ನೀನು ಈ ತರ ಸುಳ್ಳು ಹೇಳಿ ಕರ್ಸ್ಕೋತಾ ಇರಲಿಲ್ಲ. ಕರ್ಸ್ಕೊಂಡಿದ್ರು
ಈ ತರ ನಡೆಸ್ಕೋತಾ ಇರ್ಲಿಲ್ಲ. ಹೌದಾ? ಒಬ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರ ಹತ್ರದವ್ರಿಗೆ ನಿಜವಾಗ್ಲೂ ಆತಂಕ ಆಗುತ್ತಾ? ಆಗದೆ ಇರತ್ತಾ? ಓ, ಮೊದಲು ಸಂಬಂಧಕ್ಕಿರೋ ಸೂಕ್ಷ್ಮತೆನ ಅರ್ಥ ಮಾಡ್ಕೋ. ಆಯ್ತು, ಮಾಡ್ಕೋತೀನಿ. ನೀವ್ ಹೇಳಿದ ಪ್ರಕಾರ ನಮ್ಮವ್ರು ಬಂದ್ರೆ ಅವ್ರನ್ನ ಒಳಗಡೆ ಬಿಡ್ಕೋಬೇಕು ತಾನೆ? ಹೌದು. ಬಂದವರು ನಮ್ ಹತ್ರನೇ ಇರ್ಬೇಕು ತಾನೆ? ಹೌದು. ಪಕ್ಕ ತಾನೆ? ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಯಾವಾಗ್ಲೇ ಆಗ್ಲಿ ಸಂಬಂಧಕ್ಕೆ ಬೆಲೆ ಕೊಡು, ಆಗ ನಿನಗೂ ಬೆಲೆ ಸಿಗತ್ತೆ. ನಿನ್ನ ನೆಲೆ ಗಟ್ಟಿ ಆಗತ್ತೆ. ಭಾವನೆಗಳಿಗೆ ಸ್ಪಂದಿಸು, ಆಗ ನಿನಗೆ ಸ್ಪಂದಿಸೋರು ಸಿಗ್ತಾರೆ. ಮನ್ಸನ್ನ ಅರ್ಥ ಮಾಡ್ಕೋ, ಆಗ ನಿನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋರು ಸಿಗ್ತಾರೆ. ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು. ಸರಿ, ಗೊತ್ತಾಯ್ತು. ಬರೀ ಗೊತ್ತಾಗೋದ್ ಮಾತ್ರ ಅಲ್ಲ, ಜವಾಬ್ದಾರಿ ಸ್ಥಾನದಲ್ಲಿ ನಿಂತಿದ್ದೀನಿ ಅಂದ್ಮೇಲೆ ಆದಷ್ಟು ಬೇಗ ಎಲ್ರಿಗೂ ಜವಾಬ್ದಾರಿ ಏನು ಅಂತ ಅರ್ಥ ಮಾಡಿಸ್ತೀನಿ. ನಿಮಿಗೂ ಕೂಡ. ಏನ್ ಯೋಚನೆ ಮಾಡ್ತಿದ್ಯಾ? ಅದೇ ನನ್ನ ಜವಾಬ್ದಾರಿ ಬಗ್ಗೆ. ನೋಡೋಣ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂತ. ಆಯ್ತು ನೋಡಿ, ಸದ್ಯದಲ್ಲೇ ನಿಮ್ಗೂ ಗೊತ್ತಾಗತ್ತೆ. ಸರಿ ಬಿಡಿ, ನಾನು ಅಜ್ಜಿಗೆ ಹೇಳ್ತೀನಿ. ಅಮ್ಮಂಗೆ ಹೇಳ್ಬೇಡ, ಸುಮ್ಮನೆ ಅದನ್ನೇ ಯೋಚನೆ ಮಾಡ್ತಾ ಕುತ್ಕೋತಾರ. ಏನ್ ಮಾಡ್ಲಿ? ಇನ್ನು ಹೆಚ್ಚು. ತುಂಬಾ ನೋವ್ತಿದ್ಯಾ? ಏನಾಗಲ್ಲ, ಆಗೋಯ್ತು. ಗಾಯ ಆಗಿದೆ ಅಂದ್ಮೇಲೆ ನೋವಿರುತ್ತೆ. ನೋವಿದೆ ಅಂದ್ಮೇಲೆ ಟ್ಯಾಬ್ಲೆಟ್ ತಗೋಬೇಕು ತಾನೆ? ಅದಕ್ಕಿಂತ ಮುಂಚೆ ಊಟ ಮಾಡ್ಬೇಕು ತಾನೆ? ನನಗೆ ಹಸಿವಿಲ್ಲ ಅಂತ ಹೇಳಿದ್ನಲ್ಲ. ನಾನು ಅಜ್ಜಿಗೆ ಹೇಳ್ತೀನಿ. ಇನ್ನೆಂತ ಮನೆ ಬೇಕು ಡೈರೆಕ್ಟ್ರೆ? ಸರ್, ಮನೆ ನೋಡಕ್ಕೆ ದೊಡ್ಡದಾಗಿರ್ಬೇಕು, ಒಳ್ಳೊಳ್ಳೆ ಬ್ಲಾಕ್ಸ್ಗಳಿರ್ಬೇಕು. ಈ ರಿಚ್ ಪೀಪಲ್ ಇರ್ತಾರಲ್ಲ, ಏಜೆ ತರದವ್ರು ಇರೋ ಮನೆ ಸಿಗ್ಬೇಕು. ಆಗ ನೋಡಿ ಅನ್ಕೊಂಡಂಗೆ ಶೂಟಿಂಗ್ ಮಾಡ್ಬೋದು. ಕೊಡಿಸ್ತೀರಾ? ಈಗೇನ್ ಡೈರೆಕ್ಟ್ರೆ, ಏಜೆ ಮನೆ ತರ ಇರ್ಬೇಕು ತಾನೆ? ಏಜೆ ಮನೆನೇ ಕೊಡ್ಸೋಣ ಬಿಡಿ. ಏನೋ ನಿಜವಾಗ್ಲೂ ಏಜೆ ಮನೆ ಕೊಡಿಸ್ತೀರಾ? ಕೊಡ್ಸೋದೇನು ಫಿಕ್ಸ್ ಅಂತ ಇಟ್ಕೊಬಿಡಿ. ಸರ್, ಏಜೆ ಮನೆ ಏನಾದ್ರು ಕೊಡ್ಸಿದ್ರೆ ಅನ್ಕೊಂಡಿದ್ದಕ್ಕಿಂತ ಸಖತ್ತಾಗಿ ಮೇಕಿಂಗ್ ಮಾಡ್ಕೊಡ್ತೀನಿ. ಮೇಕಿಂಗು ಟಾಕಿಂಗು ನನಗೆ ಗೊತ್ತಿಲ್ಲ. ಹೇಳಿ ಟೈಮ್ನಲ್ಲಿ ಶೂಟಿಂಗ್ ಮುಗಿಸ್ಕೊಡ್ಬೇಕು ಅಷ್ಟೇ. ಸಾಕು ಸರ್, ನಮ್ಮಲ್ಲಿ ನಂಬಿಕೆ ಅಲ್ವಾ? ನಂಬಿನೇ ನಾನು ಪಾಪರ್ ಆಗೋಗಿರೋದು. ಅದಲ್ಲ ಸೂಪರ್ ಆಗಿರೋದು ಅಂತ ಹೇಳಿ ಮತ್ತೆ. ಸರ್, ಮೊದ್ಲೇ ಅಪ್ಪನ ಕೋಪ. ಆ ಮನೇಲಂತೂ ನಮ್ ತಾಯಣೆಗ್ಲೂ ಶೂಟ್ ಮಾಡಕ್ಕಾಗಲ್ಲ. ದೇವು, ನಾನು ಪ್ರೊಡ್ಯೂಸರ್ ಆಗಿಂತ ಮುಂಚೆ ಮ್ಯಾನೇಜರ್ ಆಗಿದ್ದವನು. ಯಾರ ಹತ್ರ ಹೇಗ್ ಮಾತಾಡಿದ್ರೆ ಕೆಲಸ ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಂದೇ ಇರು. ಇಲ್ಲಿವರೆಗೂ ಧೈರ್ಯ ಮಾಡಿ ಎಲ್ಲ ಮಾಡ್ದೆ. ದೇವ್ಗೂ ಬರೋದಕ್ಕೆ ಹೇಳ್ದೆ. ಆದ್ರೆ ನಾನೇನಾದ್ರೂ ಎಡವಟ್ ಮಾಡಿ ಏನಾದ್ರೂ ಉಲ್ಟಾ ಹೊಡೆದ್ಬಿಟ್ರೆ ಅಯ್ಯೋ, ಏನಪ್ಪ ಮಾಡೋದು? ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆಯಲ್ಲ. ಲೀಲಾ, ಟೆನ್ಷನ್ ತಗೋಬೇಡ. ಟೆನ್ಷನ್ ತಗೊಂಡ್ರೆ ನಿನ್ ಹೆಲ್ತ್ ಕೆಡುತ್ತೆ. ಬಿ ಕೂಲ್ ಅಂಡ್ ಕಾನ್ಫಿಡೆಂಟ್. ನೀನ್ ಅನ್ಕೊಂಡಿದ್ದೆಲ್ಲ ಹಾಗೆ ಆಗತ್ತೆ.
ಹಲೋ. ಹಲೋ ಮೇಡಮ್, ನಾನು ಬಾಂಡ್ಲಿ ಕುಮಾರ. ಏನ ಬಾಂಡ್ಲಿ ಕುಮಾರ? ನಿಮಗೆ ಬಳೆ ಕುಮಾರ ಗೊತ್ತು, ಬಾಂಡ್ಲಿ ಕುಮಾರ ಯಾರು ಅಂತ ತಲೆ ಮೇಲೆ ಕೈ ಇಟ್ಕೊಂತಿದ್ದೀರಾ? ನನಗೆ ಯಾವ ಕುಮಾರು ಗೊತ್ತಿಲ್ಲ ರೀ. ಅಯ್ಯೋ ಮೇಡಮ್, ಅದೇ ನಿಮ್ಮನ್ನ ಹಿಂದೆ ಹಾಕೊಂಡು ಆಡ್ ಮಾಡಿದ್ನಲ್ಲ, ಬಾಂಡ್ಲಿ ಕುಮಾರ. ಓ, ಗೊತ್ತಾಯ್ತು ಹೇಳಿ. ಗೊತ್ತಾಯ್ತಾ ಮೇಡಮ್? ಏನಪ್ಪಾ ವಿಷಯ ಅಂದ್ರೆ, ಈಗ ನಾನೊಂದು ಹೊಸ ಫಿಲಂ ತೆಗಿತಾ ಇದ್ದೀನಿ. ಅದರಲ್ಲಿ ನಿಮ್ಗೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮೇಡಮ್. ಯಾವ ತರ ರೋಲು? ಯಾವಾಗಿಂದ ಶೂಟಿಂಗು? ಒಳ್ಳೆ ರೋಲ್ ಮೇಡಮ್, ನೀವ್ ಯಾವತ್ ಹೇಳ್ತಿರೋ ಅವತ್ತೇ ಶೂಟಿಂಗು. ಸರಿ. ಲೊಕೇಶನ್? ಲೊಕೇಶನ್ ನಿಮ್ಮನೇಲೆ ಶೂಟಿಂಗ್ ಮೇಡಮ್. ವಾಟ್? ನಮ್ಮನೆಲ್ಲ? ನಿಮಗ್ ತೊಂದರೆ ಆಗಬಾರ್ದು ಅಂತ ನಿಮ್ಮನೇಲೆ ಶೂಟಿಂಗ್ ಇಟ್ಕೊಂಡಿದೀವಿ ಮೇಡಮ್. ಶೂಟಿಂಗ್ ಒಪ್ಕೊಂಡ ಹಾಗೆ ದಯವಿಟ್ಟು ನಿಮ್ಮನೇಲೆ ಶೂಟಿಂಗ್ ಮಾಡಕ್ಕೆ ಒಪ್ಕೋಬೇಕು. ನಿನ್ನ ಅವತ್ತೇ ಮೇಲಿಂದ ತಳ್ಳಕ್ ಸತ್ತೋಗ್ತಿದ್ರೆ ನಿನಗೆ ಈ ನೋವೆಲ್ಲ ಬೇಕಾಗಿತ್ತ? ಈ ನರಳಾಟ ಬೇಕಾಗಿತ್ತ ನಿನಗೆ? ಅವತ್ತ ಏಜೆ ಏನಾರು ಅಡ್ಡ ಬಂದಿರಲಿಲ್ಲ ಅಂತಂದಿದ್ರೆ ನಿನಗಲ್ಲೇ ಮುಕ್ತಿ ಕೊಟ್ಬಿಡ್ತಿದ್ದೆ. ಇಲ್ಲಿ ಬಂದು ನೆಮ್ಮದಿಯಿಂದ ನಿನ್ನ ಪ್ರಾಣ ತೆಗಿಯೋಣ ಅಂತಂದ್ರೆ ಆ ಎಡವಟ್ಟು ಲೀಲನ್ ಬೇರೆ ದೊಡ್ಡ ಸಮಸ್ಯೆ ಆಗೋಗಿದೆ ನನಗೆ. ಆ ಏಜೆ ಲೀಲಾ ಇದ್ದಾರೆ ಅಂತ ನಿನ್ನ ಆಯ್ಸ್ ಹೆಚ್ಚಾಗಿದೆ ಅಂತ ಅನ್ಕೊಂಬೇಡ. ಆದಷ್ಟು ಬೇಗ ಸಾವಿನ ಬಾಗ್ಲು ತಟ್ತೀಯ. ನೀವ್ ಹೀಗ್ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು. ಏನ್ ಹೇಳ್ತಿದ್ದೀರಾ ಲೀಲಾ ಅವ್ರೆ? ನಿಮ್ ಹೆಂಡತಿಗೆ ನೀವೇನ್ ಮಾಡ್ತೀರಾ ಅಂತ ನಂಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು. ಇದಕ್ಕೇನಾ ನಾನು ಇಷ್ಟೆಲ್ಲ ನಾಟಕ ಮಾಡಿ ನಮ್ಮ ಮನೆ ಒಳಗೆ ಕರ್ಕೊಂಡ್ ಬಂದಿದ್ದು? ಯಾವ್ದೇ ವಿಷಯ ಆದ್ರೂ ತುಂಬಾ ದಿನ ಮುಚ್ಚಿಡೋದಕ್ಕಾಗಲ್ಲ. ಒಂದಲ್ಲ ಒಂದಿನ ಹೊರಗಡೆ ಬರ್ಲೇಬೇಕು ಅಲ್ವಾ? ನೀವ್ ಏನ್ ಹೇಳ್ತಿದ್ರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇದ್ರು ಅದನ್ನೆಲ್ಲ ಮುಚ್ಚಿಟ್ಕೊಂಡು ನನ್ ತಂಗಿನ ಇಷ್ಟಪಡ್ತೀನಿ ಅಂತ ಅವಳಿಂದ ಓಡಾಡ್ತಿದ್ರಲ್ಲ, ಇದೆಲ್ಲ ಸರಿನಾ? ನೋಡಿದ್ರ ನಿಮ್ ಹೆಂಡತಿ ಬಗ್ಗೆ ನಿಮ್ ಮನ್ಸಲ್ಲಿರೋ ಪ್ರೀತಿನ ಬಚ್ಚಿಟ್ಕೊಳಕ್ ಆಗಲ್ಲ ಅನ್ನೋ ಸತ್ಯ ಇವತ್ತಾದ್ರೂ ನಿಮಗ್ ಗೊತ್ತಾಯ್ತಾ? ನಿಮ್ ಹೆಂಡತಿ ಮೇಲೆ ನಿಮಗ್ ತುಂಬಾ ಪ್ರೀತಿ ಇದೆ, ಆದ್ರೆ ನನ್ ತಂಗಿ ಮೇಲೆ ಪ್ರೀತಿ ಇಲ್ಲ ಅಂತ ನೀವ್ ಹೇಳಿದೀರಾ. ಅದನ್ನ ನಾನ್ ಬಲವಾಗಿ ನಂಬಿದೀನಿ. ನೀವ್ ಹೇಳ್ದಾಗೆ ನನ್ ತಂಗಿಯಿಂದ ದಯವಿಟ್ಟು ದೂರ ಇರಿ. ನೀವು ನಿಮ್ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದೀನಿ. ಅಯ್ಯೋ, ನೀವ್ ಇಷ್ಟೊಂದೆಲ್ಲ ಸಹಾಯ ಮಾಡಿದೀರಾ ಅಂತಂದ್ಮೇಲೆ ನಾನು ನನ್ನ ಹೆಂಡತಿ ಚೆನ್ನಾಗಿರೋದೇ ನನ್ನ ಉದ್ದೇಶ ಅಲ್ವಾ? ನೀವೇನು ಯೋಚನೆ ಮಾಡ್ಬಿಡಿ, ನಾನು ಹೇಳೋದನ್ನೇ ಮಾಡ್ತೀನಿ, ಮಾಡೋದನ್ನೇ ಹೇಳ್ತೀನಿ. ಸರಿ, ಇನ್ನೊಂದು ವಿಷಯ, ನಿಮ್ ಕೆಲ್ಸಕ್ಕಿಂತ ನಿಮ್ ಹೆಂಡತಿ ಆರೋಗ್ಯ ಮುಖ್ಯ. ಅದ್ರ ಬಗ್ಗೆ ಗಮನ ಕೊಡಿ. ಅವ್ರು ಹುಷಾರಾದ್ರೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅಪರಾಧಿ ಯಾರು ಅಂತ. ಗುಡ್. ನಂಬಿಕೆ ಮೇಲೆ ಜೀವನ ನಡೆಯುತ್ತೆ. ಅಲ್ಲ, ಈಗ ಟಾಪಿಕ್ ಚೇಂಜ್ ಮಾಡಿ. ದೇವ್, ನೀನೇನು ಅನ್ಕೊಂಡು ಈ ಮನೆಗೆ ಬಂದಿದ್ಯೋ ಅದು ನಡೆಯಲ್ಲ. ನಡೆಯಕ್ಕೆ ಬಿಡೋದು ಇಲ್ಲ. ಪವಿತ್ರ ಆದಷ್ಟು ಬೇಗ ಸರಿ ಹೋಗಬೇಕು. ಅವಳನ್ನು ಈ ಸ್ಥಿತಿಗೆ ಕಳಿಸ್ತವನು ಜೈಲ್ ಸೇರಬೇಕು. ಇದೇ ನನ್ನ ಮುಂದಿರೋ ಅಜೆಂಡಾ. ಐ ಆಮ್ ಶೋರ್ ಇದಾದಷ್ಟು ಬೇಗ ನೆರವೇರುತ್ತೆ. ಖಂಡಿತ ಇದೆ. ನೀವು ಅನ್ಕೊಂಡ್ರದ್ದು ನೆರವೇರಲೇಬೇಕು. ಅದಕ್ಕೆ ಅಲ್ವಾ ನಾನು ಇಲ್ಲಿಗೆ ಬಂದಿರೋದು. ನೀವು ಏನು ಅನ್ಕೊಂಡಿದ್ರೋ ಅದು ಎಲ್ಲದಕ್ಕೂ ನನ್ನ ಕಡೆಯಿಂದ ಸಹಕಾರ ಸಿಕ್ಕೇ ಸಿಗುತ್ತೆ. ಗುಡ್. ಮನುಷ್ಯ ಬೆಳೀತಾ ಬೆಳೀತಾ ದೊಡ್ಡವನಾಗಬೇಕು. ನಿನ್ ಥರ. ಥ್ಯಾಂಕ್ ಯು ಅಜಯ್. ಎಕ್ಸ್ಕ್ಯೂಸ್ ಮಿ ಸರ್, ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಹೇಳು, ಏನು ವಿಷಯ? ಸರ್, ನಾಳೆ ಪ್ರೋಗ್ರಾಮ್ ಕನ್ಫರ್ಮ್ ಆಗಿದೆ. ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ ಸರ್.
ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಟ್ರೈ ಮಾಡಿ. ಸರ್ ಮಿನಿಸ್ಟರ್ಗಳೆಲ್ಲ ಬರೋದ್ರಿಂದ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋಕ್ಕಾಗ್ತಿಲ್ಲ. ನೀವು ನಾಳೆ ಅಟೆಂಡ್ ಆಗಲೇಬೇಕಾಗುತ್ತೆ ಸರ್. ಡೋಂಟ್ ವರಿ ಅಜಯ್, ನೀವ್ಯಾಕೆ ಟೆನ್ಷನ್ ತಗೊಳ್ತೀರಾ? ನಾನು ಇಲ್ಲಿದ್ದೆಲ್ಲ ಹ್ಯಾಂಡಲ್ ಮಾಡ್ತೀನಿ. ನೀವು ಟೆನ್ಷನ್ ಇಲ್ಲದೆ ಆರಾಮಾಗಿ ಹೋಗಿ ಬನ್ನಿ. ಹೇಗಿದ್ರು ನಾನು ಬಂದಿದ್ದೀನಿ. ಮನೆ ಬಗ್ಗೆ, ಪವಿತ್ರನ ಬಗ್ಗೆ ನಾನು ಕೇರ್ ತಗೊಳ್ತೀನಿ. ಆಲ್ ದಿ ಬೆಸ್ಟ್. ಹುಷಾರಾಗಿ ಹೋಗಿ ಬನ್ನಿ. ನೀನಲ್ಲಿ ಹೋಗಿ ನಿನ್ನ ಕೆಲಸನ ಆರಾಮಾಗಿ ಮುಗಿಸ್ಕೊಂಡು ಬಾ. ಅಷ್ಟರಲ್ಲೇ ನಾನೆಲ್ಲಿ ನನ್ನ ಕೆಲಸನ ಮುಗಿಸಿರ್ತೀನಿ. ಏನಿದು ಹೊಗಳಿಕೆ ಕಾಣಿಕೆ? ನಂಗೇನೋ ಅರ್ಥನೇ ಆಗ್ತಿಲ್ಲ. ನಾನೊಂಥರ ಹಂಗೆ ಅತ್ತೆ, ಅವಾಗವಾಗ ಕೊಂಕಣ ಸುತ್ತಿ ಮೈಲಾರಕ್ ಬರ್ತಾ ಇರ್ತೀನಿ. ಏನಿಲ್ಲ, ಆಕ್ಚುಲಿ ನಾನು ನಿಮ್ಮನ್ನ ತಡೆದಿದ್ದು ಥ್ಯಾಂಕ್ಸ್ ಹೇಳೋದಕ್ಕೆ. ಥ್ಯಾಂಕ್ಸಾ? ಯಾಕೆ? ನಮ್ಮ ಅಣ್ಣ ಈ ಮನೆಗ್ ಬರೋದ್ ಬೇಡ ಅಂತ ಏಜೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥ ಮಾಡಿಸಿ ಅವ್ರ ಮನ್ಸನ್ನ ನೈಸ್ ಮಾಡಿ ಐಸ್ ತರ ಕರಗಿಸಿ ನಮ್ಮ ಅಣ್ಣ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್. ಅಯ್ಯೋ ಬಿಡು ಸರು, ಪರವಾಗಿಲ್ಲ. ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ? ಈ ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ ಪವಿತ್ರ ಹುಷಾರಾಗ್ಬೇಕು, ಪವಿತ್ರ ಹುಷಾರಾಗ್ಬೇಕಂದ್ರೆ ನಿಮ್ಮಣ್ಣ ಮನೆಗೆ ಬರಬೇಕು. ಅದಕ್ಕೆ ಇಷ್ಟೆಲ್ಲ ಮಾಡಿದೆ, ಇನ್ಯಾವ ಉದ್ದೇಶನೂ ಇರ್ಲಿಲ್ಲ. ಆದ್ರೂ ಅತ್ತೆಮ್ಮ, ನೀವ್ ಯಾವಾಗ್ಲೂ ಎಲ್ಲರ ಸಂತೋಷನೂ ಬಯಸ್ತೀರಾ. ಆ ಕಾರಣಕ್ಕೆ ನಿಮ್ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ರು ಕಡಿಮೆನೆ. ನಿಮ್ ಮುಖಕ್ಕೆ ಈ ನಗುನೇ ಆಭರಣ. ಯಾವಾಗ್ಲೂ ಹೀಗೆ ಮಗು ತರಾನೇ ನಗ್ನಗ್ತಾ ಇರಿ. ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ರ ಸಂತೋಷನ ಕಿತ್ಕೊಳಕ್ ಟ್ರೈ ಮಾಡಿದ್ರೆ ನಾನು ಬಿಟ್ಬಿಡ್ತೀನಾ? ಖಂಡಿತ ಇಲ್ಲ. ಹೌದು ಮೇಡಮ್. ಅರ್ಲಿ ಮಾರ್ನಿಂಗ್ 7 o'clock ಮನೆ ಬಿಟ್ರೆ ನೈಟ್ 11 o'clock ಮನೆಗೆ ಬರ್ತಾರೆ. ಇನ್ ಬಿಟ್ವೀನ್ ಅಲ್ಲಿ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾರೆ. ಕ್ಯಾಪ್ ಅಲ್ಲಿ ಫ್ಲೈಟ್ ಅಲ್ಲಿ ಇರ್ತಾರೆ. ಆಮೇಲೆ ಕೇಳ್ಬಿಟ್ಟಿಲ್ಲ? ಕೇಳಲೇಬೇಡಿ. ಅಪ್ಡೇಟ್ ಓಕೆನಾ ಮೇಡಮ್? ಸೂಪರ್, ಎಷ್ಟು ನೀಟಾಗಿ ಅಪ್ಡೇಟ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮೇಡಮ್. ಮೇಡಮ್ ನಿಮ್ಮಿಂದೊಂದು ಫೀಡ್ಬ್ಯಾಕ್ ಬೇಕಿತ್ತು. ಫೀಡ್ಬ್ಯಾಕಾ? ಒಂದೇನು 10 ಕೇಳಿ ಕೊಡ್ತೀನಿ. ಸರ್ಗೆ ಹೀಗಾಗಿರುವಾಗ ಇನ್ಕ್ರಿಮೆಂಟ್ ಕೇಳೋದು ತಪ್ಪಾಗುತ್ತೆ ಅಲ್ವಾ ಮೇಡಮ್? ಹೀಗಿರುವಾಗ ಅಂದ್ರೆ? ಅದೇ ಸರ್ಗೆ ಶುಗರ್ ಬಂದಿದೆಯಲ್ಲ. ಶುಗರಾ? ಅಷ್ಟೇ ಅಲ್ಲ ಮೇಡಮ್, ಬಿಪಿನೂ ಬಂದಿದೆ ಅನ್ಸುತ್ತೆ. ಯಾವ್ದಕ್ಕೊಮ್ಮೆ ಚೆಕ್ ಮಾಡಿಸಿ. ಸಾರಿ ವಿಶ್ವರೂಪ್, ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ. ಹೌದಾ? ಮತ್ತೆ ಸಾಂಬಾರ್ ಮಾಡಕ್ಕೆ ತರಕಾರಿಗಳ ಲಿಸ್ಟ್ ಕೇಳಿದಂಗೆ ಕಾಯಿಲೆಗಳ ಬಗ್ಗೆ ಲಿಸ್ಟ್ ಕೇಳಿದ್ರಲ್ಲ ಮೇಡಮ್, ಯಾಕೆ? ಅದಾ, ಸಾಂಬಾರ್ ಮಾಡೋದಕ್ಕೆ. ಸಾಂಬಾರ್ ಮಾಡಕ? ಅಯ್ಯೋ ಏನಿಲ್ಲ ರೀ, ತಿಳ್ಕೊಬೇಕಾಗಿತ್ತು, ಅದಕ್ಕೆ ಕೇಳ್ದೆ. ಹಾಗಾದ್ರೆ ನಮ್ ಬಾಸ್ ಆಲ್ವೇಸ್ ಫಿಟ್ ಅಂಡ್ ಫೈನ್. ಮೇಡಮ್ ಇದೇ ಖುಷಿಗೆ ಸರ್ ಹತ್ರ ಮಾತಾಡಿ ನಂಗೊಂದು ಇನ್ಕ್ರಿಮೆಂಟ್ ಕೊಡ್ತೀನಿ, ನಿಮಗೆ ಪುಣ್ಯ ಬರುತ್ತೆ ಮೇಡಮ್. ಪಾಪ ಬಂದ್ರು ಪರವಾಗಿಲ್ಲ, ನೀವ್ ಇದೇ ತರ ಅಪ್ಡೇಟ್ ಕೊಡ್ತಾ ಇರಿ. ಇನ್ಕ್ರಿಮೆಂಟ್ ಜೊತೆಗೆ ಪ್ರಮೋಷನ್ ಸಿಗುತ್ತೆ. ಓಕೆ. ಒಂದ್ ವೇಳೆ ನಾನೇ ಕಾಫಿ ಕೊಡಕ್ ಹೋದ್ರೆ ಕೊಡುವಾಗ್ಲೂ ಇಡುವಾಗ್ಲೂ ನನ್ ಕೈ ಶೇಕ್ ಆಗಿ ಕಾಫಿ ಚೆಲ್ಲೋಗ್ಬಿಟ್ರೆ ಬಂದವರು ಚೆ ಏಜೆ ಹೆಂಡ್ತಿನ ನೀಟಾಗಿ ಒಂದ್ ಕಪ್ ಕಾಫಿನೂ ಕೊಡಕ್ ಬರಲ್ವಲ್ಲ, ಏಜೆ ಇಂಥವಳ ಹೇಗ್ ಮದ್ವೆ ಆಗಿದಾರೋ ಅಂತ ಮನ್ಸಲ್ಲೇ ಬೈಕೋತಾರ್ತಾನೆ. ಅಲ್ಲಿಂದ ಹೊರಗಡೆ ಹೋದವರು ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಏನ್ ಗ್ಯಾರಂಟಿ? ಹೋಗೋದು ನನ್ ಮರ್ಯಾದೆ ಜೊತೆ ನಿಮ್ ಮರ್ಯಾದೆ. ನೀನು ಆ ಥರ ಯೋಚನೆ ಮಾಡ್ತಾ ಇದೀಯಾ? ಎಲ್ಲ ಸರಿ ಇದೆ, ಆದರೆ ಕಾಫಿ ಸರ್ವ್ ಮಾಡೋದನ್ನ ನೋಡ್ ಕಲಿಯಕ್ಕಾಗಲ್ಲ. ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಮಾಡಬೇಕು. ಅದೇನೋ ಸರಿ, ಆದ್ರೆ ಹೇಳ್ಕೊಡಿ ಅಂತ ಯಾರನ್ನ ಕೇಳೋದು? ನಿಮ್ಮನ್ ಕೇಳಕ್ಕಾಗತ್ತಾ? ನಾನು ಕೇಳಿದ್ರು ನೀವು ಹೇಳ್ಕೊಡ್ತೀರಾ? ಇಲ್ಲ ತಾನೆ. ಇಂಥ ಸಣ್ಣ ಪುಟ್ಟ ಕೆಲಸ ಎಲ್ಲ ನಿಮಗೆ ಹೇಳ್ಕೊಡಕ್ ಕಷ್ಟ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೇನೋ ಕೆಲಸ ಕಲಿಯೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಆದ್ರೆ ಹೇಳ್ಕೊಡೋರು ಯಾರು ಇಲ್ವಲ್ಲ, ಅದಕ್ಕೆ ನಾನೇ ತಿಳ್ಕೊಳ್ಳೋಣ ಅಂತ ಗೂಗಲ್ ಮಾಡಿದೆ. ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅನ್ನೋದಿರೋದಿಲ್ಲ. ಕೆಲಸ ಯಾವುದೇ ಇರಲಿ, ಮನಸ್ಸಿಟ್ಟು ಪ್ರೀತಿಯಿಂದ ಮಾಡಿದ್ರೆ ಸಕ್ಸಸ್ ಇದೆ. ಕೆಲಸ ಯಾವುದು ಅನ್ನೋದಕ್ಕಿಂತ ಕಲಿಯೋರ್ ಇಂಟ್ರೆಸ್ಟ್ ಇಂಪಾರ್ಟೆಂಟು. ನೀನು ಇಷ್ಟು ಇಂಟ್ರೆಸ್ಟಲ್ಲಿ ಕೇಳ್ತಿದ್ಯಾ ಅಂದರೆ ನಾನು ಆಗಲ್ಲ, ಖಂಡಿತ ಹೇಳ್ಕೊಡ್ತೀನಿ. ಯಾವಾಗ ಹೇಳ್ಕೊಡ್ತೀರಾ? ನಾಳೆ ನಾನು ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಹೇಳ್ಕೊಡ್ತೀನಿ.
ಯಾವತ್ತೇ ಆಗಲಿ ಯಾರಿಗೆ ಏನೇ ಸರ್ವ್ ಮಾಡ್ಬೇಕಾರೆ ನಿನ್ನನ್ನು ನೀನು ಹೇಗೆ ಪ್ರೆಸೆಂಟ್ ಮಾಡ್ಕೋತೀಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೀನು ಯಾವಾಗಲೂ ನೀಟಾಗಿರೋ ಬಟ್ಟೆನ ಹಾಕ್ಕೊಂಡು ಬರಬೇಕು. ನೀನೆಷ್ಟು ನೀಟಾಗಿರ್ತೀಯೋ ಅಷ್ಟೇ ಎದುರುಗಡೆ ಇರೋರಿಗೆ ನೀನು ಕೊಡುವಂಥ ಪದಾರ್ಥ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಅನ್ಸೋದು. ಕ್ಲಿಯರ್? ನೆಕ್ಸ್ಟ್, ನೀನು ಕಾಫಿನ ಸರ್ವ್ ಮಾಡಬೇಕು ಅಂದರೆ ಕಾಫಿನ ರೆಡಿ ಮಾಡಿ ಯಾವತ್ತೂ ತರಬಾರ್ದು. ಬಿಕಾಸ್ ಒಬ್ಬೊಬ್ರು ಒಂದೊಂದು ರೀತಿ ಅವ್ರವ್ರ ಟೇಸ್ಟ್ಗೆ ತಕ್ಕಂಗೆ ಕಾಫಿ ಕುಡಿತಾರೆ. ಹಾಗಾಗಿ ನೀನು ಒಂದು ಟ್ರೇಯಲ್ಲಿ ಕಾಫಿ ಮಾಡೋದಕ್ಕೆ ಬೇಕಾಗಿರೋಂಥ ಎಲ್ಲ ವಸ್ತುಗಳನ್ನ ತಗೊಂಬರ್ಬೇಕು. ಸೊ ಡಿಕಾಕ್ಷನ್, ಹಾಲು ಮತ್ತು ಸಕ್ಕರೆ ಅದನ್ನು ಇಟ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಕೊಡ್ಬೇಕು. ಈಗ ನಾನು ಮಾಡ್ತೀನಿ, ನೋಡ್ಕೊ. ಓಕೆ? ಓಕೆ. ಅಟ್ ಯುವರ್ ಸರ್ವಿಸ್ ಮ್ಯಾಮ್. ಏನೇ ಕೇಳಬೇಕಾದ್ರೂ ತುಂಬ ವಿನಯದಿಂದ ಕೇಳಬೇಕು. ಓಕೆ. ಡಿಕಾಕ್ಷನ್ ಮ್ಯಾಮ್. ಸಾಕು 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 ಸಾಕು. ಶೋ ಮ್ಯಾಮ್. ಹಾಲು ಮ್ಯಾಮ್. How many spoons of sugar, ma'am? 2 spoons. Sure, ma'am. Your coffee is ready. Thank you. ಸಖತ್ತಾಗಿದೆ ಕಾಫಿ. ಅಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡಬೇಡ. ನಾನು ಕೊಟ್ಟಿರೋದು ಬಿಸಿನೀರು, ಕಾಫಿ ಅಲ್ಲ. ಗೊತ್ತು, ಆದ್ರೆ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ನೀವ್ ಎಕ್ಸ್ಪ್ಲೈನ್ ಮಾಡಿದ್ರಿ. ನಗ್ನಗ್ತಾ ಕಸ್ಟಮರ್ಗೆ ಎಷ್ಟು ಬೇಕು, ಏನೇನ್ ಬೇಕು ಅಂತ ಕೇಳಿದ್ರಿ. ಅಷ್ಟರಲ್ಲೇ ಗೊತ್ತಾಯ್ತು ರುಚಿಯಾಗಿದೆ ಅಂತ. ಅಮ್ಮ, ಟ್ರೆಂಡ್ ಬದಲಾದ ಹಾಗೆ ಕುಮಾರ್ ಅನ್ನೋ ಹೆಸರು ಪಕ್ಕದಲ್ಲಿ ಹೆಸರು ಬದಲಾಗ್ತಾ ಇರುತ್ತೆ. ಇವತ್ತಿರೋದು ನಾಳೆ ಇದೆಲ್ಲ, ನಾಳೆ ಇರೋದು ನಾಳೆದಿರೋದಿಲ್ಲ ಮೇಡಮ್. ಓ, ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ನಿಮ್ ಹೆಸರು ಏನಾಗಿರುತ್ತೋ? ಕೊಳೆ ಕುಮಾರ ಅಂತ. ಅದು ಚೆನ್ನಾಗಿ ಮಾಡ್ತೀರಾ. ಅದಕ್ಕೆ ಫೇಮಸ್ ಅಲ್ವಾ ಮೇಡಮ್. ಆದ್ರೆ ಏನ್ ಮಾಡೋದು, ಟ್ರೆಂಡ್ ಬದಲಾಗಿದೆ, ಜನಕ್ಕೆ ನಾವು ಬೇಡವಾಗಿದ್ದೀವಿ. ಅದಕ್ಕೆ ಆಕ್ಟಿಂಗ್ ಕಡೆ ಗಮನ ಕೊಡದೆ ಸಿನಿಮಾ, ಸೀರಿಯಲ್ ಅಂತ ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ಮೇಡಮ್. ಏನ್ ಬೆಳಿಗ್ಗೆ ಫೋನ್ ಮಾಡಿದೀರಾ? ಅದೇ ಶೂಟಿಂಗ್ ಬಂದಿದೀವಿ ಮೇಡಮ್. ಎಲ್ಲಿದ್ದೀರಾ? ನಿಮ್ ಮನೆ ಮುಂದೆನೆ ಇದೀವಿ. ಇಷ್ಟು ಬೆಳಗ್ಗೆನಾ? ಹೌದು ಮೇಡಮ್. ಬ್ಲೇಸರು ಹೊರಗಿಟ್ಟಿದ್ದೀನಿ. ಲ್ಯಾಂಪ್ ಪಕ್ಕದಲ್ಲೇ ವಾಚ್ ಇದೆ ನೋಡಿ. ಬ್ಲೇಸರ್ನ ಬೆಡ್ ಮೇಲೆ ಇಟ್ಟಿದ್ದೀನಿ ಅಂತ ಕೋಪ ಮಾಡ್ಕೋಬೇಡಿ. ಚೇರ್ ಪಕ್ಕದಲ್ಲಿರೋ ಟೇಬಲ್ ಮೇಲೆ ನಿಮ್ ಗ್ಲಾಸಸ್ ಇದೆ. ಟೇಬಲ್ ಮೇಲಿರೋ ಫೋನ್ ತಗೊಳ್ಳೋದ್ ಮರಿಬೇಡಿ. ಏನಿವತ್ತು ಹೇಳಿಸ್ಕೊಳ್ದೆ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬಿಟ್ಟಿದ್ಯಾ? ಲೈಟ್ ಟೈಮ್ ಆಗುತ್ತಲ್ವಾ, ಮೊದ್ಲೇ ವಿಪರೀತ ಟ್ರಾಫಿಕ್ ಬೇರೆ, ಮಧ್ಯೆ ಎಲ್ಲಾದ್ರೂ ಸಿಕ್ಕಾಕೊಂಡು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ. ಗುಡ್. ಆದ್ರೆ ಹೊರಡಕ್ಕಿನ್ನ ಟೈಮ್ ಆಗಿದೆ. ಅಯ್ಯೋ, ಹೋಗೋದು ಹೋಗ್ತಿದ್ದೀರಾ, ಯಾಕೆ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಕು? ಯಾವ್ದೇ ಕೆಲ್ಸಕ್ಕೆ ಹೋದ್ರು 10 ನಿಮಿಷ ಬೇಗ ಹೋಗ್ಬೇಕು ಅಂತ ನಮ್ಮಪ್ಪ ಹೇಳಿದ್ದಾರೆ. ಅದು ಸರಿ, ನೀನ್ಯಾಕೆ ಅಷ್ಟೊಂದು ಟೆನ್ಸ್ಡ್ ಆಗಿದೆಯಾ? ಟೆನ್ಷನ್ ಇಲ್ಲಪ್ಪ, ಬೇಸಿಗೆಗಾಲ ಶೆಕೆ ಆಗ್ತಾ ಇದೆ.
10 ನಿಮಿಷ ಲೇಟ್ ಅಪ್ಪ ಹೇಳಿದ್ದು. ಗುಡ್. ಏನ್ ಮೇಡಮ್ ಇದು ಇನ್ಸಲ್ಟು? ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹಾಲಿಗೆ ಡಿಕಾಕ್ಷನ್ ಹೇಗೆ ಹಾಕ್ತಾರೋ ಅದೇ ರೀತಿ ಭಯ ಭಕ್ತಿ ಜೊತೆಗೆ ಶುಗರ್ ತುಂಬಿರೋ ಪ್ರೀತಿನ ನಿಮಗೆ ಮಿಕ್ಸ್ ಮಾಡಿ ಕೊಡೋಣ ಅಂತ ಬಂದಿದ್ದೀನಿ. ನಾನೇ ನನ್ನ ಕೈಯಾರೆ ಮಾಡ್ಕೊಡ್ತೀನಿ. ಪ್ಲೀಸ್ ಬೇಡ ಅನ್ಬೇಡಿ ಮೇಡಮ್, ಕೂತ್ಕೊಳ್ಳಿ. ಇದು ನೀನೇನಾ ಅಂತ ಡೌಟ್ ಆಗ್ತಾ ಇದೆ. ಎಸ್ ಮೇಡಮ್, 100% ನಾನೇ. ಒನ್ ಅಂಡ್ ಓನ್ಲಿ ಲೀಲಾ. ಕೊನೆಗೂ ನಿನ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತಾ? ಓ ಮೇಡಮ್, ಗೊತ್ತಾಯ್ತು. ಗುಡ್. ಅರ್ಥ ಆಯ್ತಲ್ಲ, ಅದನ್ನಲ್ಲಿಟ್ಟು ಹೊರಡು. ಏನ್ ಮೇಡಮ್ ಮತ್ತೆ ಇನ್ಸಲ್ಟಾ? ನಾನೇ ನನ್ನ ಕೈಯಾರೆ ನಿಮಗೆ ಸರ್ವ್ ಮಾಡೋಣ ಅಂತ ಬಂದಿದ್ದೀನಿ. ಪ್ಲೀಸ್ ಮೇಡಮ್, ಪ್ಲೀಸ್ ಬಿ ಸೀಟೆಡ್. ಪ್ಲೀಸ್ ಮೇಡಮ್. ಏಳು ಮೇಲೆ. ನಿನ್ಗೆ ಹೇಳ್ತಿರೋದು, ಏಳು ಮೇಲೆ. ಅತ್ತೆ ಬಂದಾಗ ಸೊಸೆ ನಿಂತ್ಕೋಬೇಕೆ ಹೊರತು ಅತ್ತೆನ ನಿಲ್ಸಿ ಸೊಸೆ ಕೂರೋದು ನಮ್ ಸಂಸ್ಕೃತಿ ಅಲ್ಲ. ಯಾಕೆ? ಇದೆಲ್ಲ ನಿನಗೆ ಗೊತ್ತಿಲ್ವಾ? ಪರವಾಗಿಲ್ಲ, ಒಂದೊಂದಾಗೆ ನಾನೇ ನಿನಗೆ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಓಕೆ? 2 ನಿಮಿಷದಲ್ಲಿ ತುಂಬಾ ಕನ್ಸ್ ಕಂಡೆ ಅಲ್ವಾ? ಕನ್ಸ್ ಕಾಣ್ಬೇಡಮ್ಮ. ನಾನ್ ಯಾವತ್ತು ಅತ್ತೆ ಆಗೇ ಇರ್ತೀನಿ, ನೀನ್ ಯಾವತ್ತು ಸೊಸೆ ಆಗೇ ಇರ್ತೀಯ. ನಾನು ಅತ್ತೆ, ನೀನು ಸೊಸೆ. ಅತ್ತೆ ಅತ್ತೆ ಆಗೇ ಇರ್ಬೇಕು, ಸೊಸೆ ಸೊಸೆ ಆಗೇ ಇರ್ಬೇಕು. ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ಎಂಬುವಳಿಲ್ಲಿ ನಾನು ನಾನೆನ್ನುವಾಗ ನಾನಿನ್ನ ಬಿಡುವುದಿಲ್ಲ ದಾಸಿ, ನನ್ನ ದಾಸಿ. ನೀನು ನೀನೇ, ಇಲ್ಲಿ ನಾನು ನಾನೇ. ಆಕ್ಚುಲಿ ನಾನು ಇಷ್ಟೊತ್ತು ಮಾಡಿದ್ದು ಆಕ್ಟಿಂಗು. ನನ್ನ ಆಕ್ಟಿಂಗು ಡೈಲಾಗ್ ಪರ್ಫಾರ್ಮೆನ್ಸ್ನ ಡೆಮೋ. ಈ ಮನೇಲಿ ನಿನ್ ಬಿಟ್ರೆ ನನ್ನನ್ನು ಯಾರು ಜಡ್ಜ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಇಷ್ಟೆಲ್ಲ ಮಾಡಿತ್ತು. ಹೇಗಿತ್ತು ನಿಮ್ಮತ್ತೆ ಆಕ್ಟಿಂಗು? ಹೇಳಲ್ವಾ? ನಾನ್ ನಿನ್ಕಿಂತ ಒಳ್ಳೆ ಪರ್ಫಾರ್ಮರ್ ಅಂತ ನಿಂಗೆ ಹೊಟ್ಟೆ ಉರಿತಿದ್ಯಾ? ಹಾಗಿದ್ಮೇಲೆ ನನ್ನ ಆಕ್ಟಿಂಗ್ ಸೂಪರ್. ಸ್ವಲ್ಪ ಓವರ್ ಆಯ್ತು ಅನ್ಸ್ತಿಲ್ವಾ? ಅಯ್ಯೋ ಸಾರಿ ಮೇಡಮ್, ಇನ್ಮೇಲೆ ಓವರ್ ಡೈಲಾಗ್ ಎಲ್ಲ ಹೇಳಲ್ಲ ಬಿಡಿ. ಓಕೆ 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 ಓಕೆ. ಡೈರೆಕ್ಟ್ರೆ, ಯಾವ್ದಾರ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ರಿ. ಇಲ್ಲಿಂದ ಕ್ರಿಯೇಟ್ ಮಾಡ್ಲಿ, ನೀವೇ ಹೇಳಿ ಸರ್. ಸರ್, ಇದಕ್ಕೆಲ್ಲ ನೀವು ಡೋಂಟ್ ವರಿ ಮಾಡ್ಕೋಬೇಡಿ. ಈ ಮನೆಯಲ್ಲಿ ಕೆಲಸದವಳಿದ್ದಾಳಲ್ಲ, ಅವಳಿಗೆ ಜೆಂಟ್ಸ್ ಕೆಲಸದವನಾಗಿ ನಾನ್ ಜೊತೆಗಿರ್ತೀನಿ. ಓಕೆ ಅಲ್ವಾ ಸರ್? ಓಕೆ ಓಕೆ, ಡಬಲ್ ಓಕೆ. ಇದ್ದು ಏನ್ ಮಾಡ್ತೀರಾ? ಈ ಹುಡುಗಿಗೆ ಲೈನ್ ಹೊಡಿತೀನಿ, ಅದು ಮೇಡಮ್ ಪರ್ಮಿಷನ್ ಕೊಟ್ರೆ ಮಾತ್ರ. ಆಕ್ಟಿಂಗ್ ಅಲ್ವಾ, ಪರವಾಗಿಲ್ಲ, ನಡೆಯುತ್ತೆ. ನೀವ್ ಹೇಳಿದ್ಮೇಲೆ ಆಯ್ತು. ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬೇಗ ರೆಡಿಯಾಗಿ. ಅಯ್ಯೋ, ಇದಕ್ಕೆಲ್ಲ ಕಾಸ್ಟ್ಯೂಮೇ ಬೇಡ. ಕಾಸ್ಟ್ಯೂಮೇ ಬೇಡವಾ? ಸರ್, ನಾನು ಹೇಳಿದ ಆತರ ಅಲ್ಲ, ನೀವು ಕಾಸ್ಟ್ಯೂಮ್ ಕೊಡೋದು ಬೇಡ ಅಂದೆ. ಇದೇ ಇರ್ಲಿ. ನಾನು ಆ ಹುಡುಗಿಗೆ ಲೈನ್ ಹೊಡೆದ್ರು ಕೂಡ ಅವಳಿಗೆ ಚೀಪ್ ಚೀಪ್ ಚೀಪ್. ಹಾಗಾಗಿ ಇದೇ ಡ್ರೆಸ್ ಇದ್ರೆ ಡಿಫ್ರೆಂಟ್ ಆಗಿರುತ್ತೆ.
ಓಕೆನಾ ಸರ್? ಡನ್? ಡಬಲ್ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಶುರು ಮಾಡ. ಕ್ಯಾಮ್ರಾ ಆಕ್ಷನ್. ಏನು ಭಯನಾ? ಇಲ್ಲಿರೋ ಕಟ್ 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 ಕಟ್. ಯಾಕೆ ಸರ್? ಕಿವಿ ಮೇಲಿರೋ ಕೂದಲು ಹಿಂದೆ ಹಾಕೊಳ್ಳಿ ಮೇಡಮ್. ಟಚ್ ಅಪ್. ಬರ ಬರ ಬರ. ಶುರು ಮಾಡ. ಎಸ್ ಸರ್. ರೆಡಿ? ಮೇಡಮ್, ಈಗ ಅಲ್ಲಿರೋ ಫೋಟೋ ನೋಡಿಕೊಂಡು ಫ್ರಸ್ಟ್ರೇಷನಲ್ಲಿ ಎದ್ವಾ ತದ್ವಾ ಬೈಬೇಕು. ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರಬೇಕು ಅಂದರೆ ಈ ಸಿನಿಮಾ ನೋಡಿದವರು ಹುಡ್ಕೊಂಡು ಬಂದು ನಿಮಗೆ ಚಾನ್ಸ್ ಕೊಡಬೇಕು. ಓಕೆನಾ? ಎಲ್ಲಿ ಫೋಟೋ ನೋಡಿ. ಕೋಪ ಮಾಡ್ಕೊಳ್ಳಿ. ಹಾಂ, ಇನ್ನೂ ಬರಲಿ. ಕೋಪ ಕೋಪ. ಹಾಗೆ. ರೆಡಿ? ಕ್ಯಾಮ್ರಾ ಆಕ್ಷನ್. ಏನು ಭಯನಾ? ಇಲ್ಲಿರೋರೆಲ್ಲ ನಿನ್ ಪರ್ಫೆಕ್ಷನ್ ನೋಡಿ ಹೆದರ್ಬೋದು, ಆದ್ರೆ ನಾನ್ ಹೆದರ್ಕೊಳಲ್ಲ. ಅಂಬೆಗಾಲಿಡ್ದೆ ಎದ್ ಬಂದಿರೋ ಶಕ್ತಿಮಾನ್ ತರ ಆಡ್ತೀಯಲ್ಲ. ಎಲ್ಲಿ ನೀನ್ SSLC ಮಾರ್ಕ್ಸ್ ಕಾರ್ಡ್ ತೋರ್ಸು. ಎಲ್ಲ ಔಟ್ ಆಫ್ ಔಟ್ ಬಂದಿದ್ಯಾ? ಇಲ್ಲ ತಾನೆ? ತಪ್ಪು ಮಾಡಿದಕ್ ತಾನೆ ಮಾರ್ಕ್ಸ್ ಕಟ್ ಮಾಡಿರೋದು. ಆ ದೇವ್ರೇ ತಪ್ಪು ಮಾಡ್ತಾನಂತೆ, ಇನ್ನಿಂದೇನೋ ಮಹಾ. ಎಲ್ಲೂ ಸೀನ್ ಪೇಪರ್ ಮೇಲೆ ಡೈಲಾಗೇ ಇಲ್ಲ. ಕರ್ಮ. ದುಡ್ಡಿದೆ, ಅಧಿಕಾರ ಇದೆ ಅಂತ ನೀವು ಮಾಡಿರೋ ತಪ್ಪೆಲ್ಲ ಮುಚ್ಚ ಹಾಕಿ ನಮ್ಮಂತ ಕೆಲ್ಸದವ್ರ ಮುಂದೆ ಬಿಗ್ತಾ ಇದ್ಯಾ? ಇಲ್ಲಿ ನನ್ ಕೋಪ ಬಂದ್ರೆ ನಿಮ್ ಬಿಲ್ಡಪ್ಗೆಲ್ಲ ಬೀಗ ಹಾಕ್ತಾಳೆ. ಹುಷಾರ್. ಕೋಪ ಮಾಡ್ಕೊಂಡು ಜಮದಗ್ನಿ ತರ ಕಣ್ಬಿಡಕ್ಕೆ ನಿಂಗೊಬ್ನಿಗೇನ ಬರುತ್ತೆ? ನನ್ಗೂ ಬರುತ್ತೆ. ನೀನ್ ಕಣ್ಬಿಟ್ರೆ ನಾನೇನ್ ಸುಟ್ಟು ಹೋಗಲ್ಲ, ಆದ್ರೆ ನಾನ್ ಕಣ್ಬಿಟ್ರೆ ಇಡೀ ಮನೆನೇ ಸುಟ್ಟಾಕ್ತೀನಿ. ಲೀಲಾ ಅಂದ್ರೆ ಬೆಂಕಿ, ಬೆಂಕಿ ಅಂದ್ರೆ ಲೀಲಾ. ಇನ್ನೊಂದ್ಸತಿ ಪರ್ಫೆಕ್ಟ್ ಗಿಫೆಕ್ಟ್ ಅಂತ ಏನಾದ್ರು ಅಂದ್ರೆ ನಿನ್ ತಲೆನ ಆಪರೇಷನ್ ಮಾಡಿ ಆ ಪರ್ಫೆಕ್ಟ್ ಅನ್ನೋ ಪದನ ಕಟ್ ಮಾಡಿ ಬಿಸಾಕ್ ಬಿಡ್ತೀನಿ. ಹುಷಾರ್. ಕಟೇ. ಬಾ ಅಂತ ಮುಗಿಸಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಾನಿನ್ನೂ ಮುಗಿಸಿಲ್ಲ. ಸುಸ್ತಾಯ್ತು ಅಂತ ಸ್ವಲ್ಪ ಬ್ರೇಕ್ ತಗೊಂಡೆ. ಹೇಳಿ ಬಿಡ್ರಿ, ಹೇಳಿ. ಆಯ್ತು. ಆಕ್ಷನ್ ಹೇಳಿ, ಆಕ್ಷನ್ ಹೇಳಿ. ಆಯ್ತು, ಹೇಳ್ತೀನಿ. ರೆಡಿ? ಕ್ಯಾಮ್ರಾ ಆಕ್ಷನ್. ಹುಟ್ಟು ಮಕ್ಳೇ ಎದ್ನೋ ಬಿದ್ನೋ ಅಂತ ನಡೆಯೋದ್ ಕಲಿತಾರೆ. ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯೋನು ಮನುಜ ಅಂತ ನಮ್ ಹಂಸಲೇಖ ಸರ್ ಹೇಳಿದ್ದಾರೆ. ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಸರೆಗಮಪ ನೋಡಿ. ಉರಿಯೋ ಬೆಂಕಿ, ಬೀಸೋ ಗಾಳಿ, ಹರಿಯೋ ನೀರೇ ಪರ್ಫೆಕ್ಟ್ ಆಗಿರಲ್ಲ, ಇನ್ನಿಂದೇನೋ ನೋಡು. ನಾನ್ ಸುಮ್ಮನೆ ಇದ್ದೀನಿ ಅಂತ ನನ್ ಕೆಣಕ್ ಬೇಡ. ಥ್ಯಾಂಕ್ ಯು ಅಜ್ಜಿ. ಎಷ್ಟೇ ಆದ್ರೂ ಇರೋ ವಿಷಯನ ತಲೆಯಲ್ಲಿ ಇಟ್ಕೊಂಡು ಆಕ್ಟ್ ಮಾಡಿದ್ನಲ್ಲ, ಅದಕ್ಕೆ ಚೆನ್ನಾಗ್ ಬಂತು. ಇರೋ ವಿಷಯ ಅಂದ್ರೆ? ಓ, ನಿನ್ಗೆ ಆಕ್ಟಿಂಗ್ ಯಾರಾದ್ರೂ ಸ್ಫೂರ್ತಿನಾ? ಯಾರು? ನಿಮ್ ಮಗ. ಏನು? ನಮ್ ರಾಮ್ ನಿನಗ್ ಸ್ಫೂರ್ತಿನಾ? ಹೇಗೆ? ಯಾವಾಗ್ಲೂ ನಂಗೆ ಬಾಯಿಗೆ ಬಂದಂಗ್ ಬೈತಾ ಇರ್ತಾರಲ್ಲ, ಅದಕ್ಕೆ ಅವ್ರನ್ನೇ ಸ್ಫೂರ್ತಿಯಾಗಿ ತಗೊಂಡು ಬೈದ್ಬಿಟ್ಟೆ. ಯಾಕಮ್ಮ ನಿನಗ್ ರಾಮ್ ಅಂದ್ರೆ ಅಷ್ಟೊಂದ್ ಕೋಪನಾ? ಮತ್ತೆ ಯಾವಾಗ್ಲೂ ಗೋಳೈಕೋತಾ ಇರ್ತಾರೆ, ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಅಜ್ಜಿ, ನಿಮ್ ಮಗನ್ ಬೈದಿದ್ದಕ್ಕೆ ನಿಮಗೆ ಬೇಜಾರಾಯ್ತಾ? ಇಲ್ಲಮ್ಮ, ನೀನ್ ಏನೇ ಬೈದ್ರು ಮನಸ್ಸಿಂದ ಬೈದಿರಲ್ಲ ಅನ್ನೋದು ನನಗ್ ಗೊತ್ತು. ಅಬ್ಬಾ, ನೀವ್ ನನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅಷ್ಟ್ ಸಾಕು. ಇವತ್ ನನಗ್ ತುಂಬಾ ಖುಷಿ ಆಯ್ತು. ಯಾಕಜ್ಜಿ, ನಿಮ್ ಮಗನ್ ಬೈದಿದ್ದಕ್ಕ? ಅಲ್ಲ, ನೀ ಚೆನ್ನಾಗಿ ಆಕ್ಟ್ ಮಾಡಿದೆ ಅಂತ. ಮೇಡಮ್, ಶಾರ್ಟ್ ರೆಡಿ. ಹೋಗಮ್ಮ. ಏನ್ ಸೀನು? ಏನಂದ್ರೆ, ಈಗ ನೀವು ಫೋಟೋ ಎದುರುಗಡೆ ಮಾತಾಡೋದ್ರಲ್ಲ, ಆಕ್ಚುಲಿ ಇವಾಗ ಹೀರೋ ಬರ್ತಾರೆ. ಹೀರೋ ಬಂದ ತಕ್ಷಣ ಅಂತೂ ನನ್ ಸೊಸೆ ಒಳ್ಳೆ ನಟಿ ಅಂತ ಪ್ರೂವ್ ಮಾಡ್ತಾ ಇದ್ದಾಳೆ. ಮೇಡಮ್ ಅಜ್ಜಿ ಬೇಡ. ನಂಗೂ ಬೇಡ, ನನಗೆ ಬೇಕು. ಬಿಸಿಲು ಜಾಸ್ತಿ ಇತ್ತಲ್ಲ. ಓ, ಈಚೆ ಬಂದಿದ ತಕ್ಷಣ ಹೇಳೋಣ ಅಂತ ಕಾಯ್ತಾ ನಿಂತಿರ್ಬೇಕು. ಅತ್ತೆ ಕೊಟ್ಟಿರೋ ಶಾಕಿಂದ ಹೊರಗೆ ಬರಕ್ಕಾಗ್ದೆ ಒದ್ದಾಡ್ತಿದ್ದಾರೆ ಅಂತ ಆಯ್ತು.
ಇವರು ಅತ್ತೆ ಪಕ್ಷ ಸೇರ್ಕೊಂಡಿದ್ದಿದ್ರೆ ಇವ್ರಿಗಿಷ್ಟ ಆಗೋ ಪೋಸ್ಟ್ ಕೊಟ್ಟು ನನ್ನ ಥರನೇ ಚೆನ್ನಾಗಿ ನೋಡ್ಕೋತಿದ್ರಪ್ಪ. ಅಯ್ಯೋ, ನಾನೇನೋ ಹೇಳಕ್ ಹೋಗಿ ಅದು ನನಗೆ ಉಲ್ಟಾಗ್ಬಿಟ್ರೆ ಬೇಡಪ್ಪ. ಇವ್ರು ಏನಾದರೂ ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿರೋದೇ ಒಳ್ಳೇದು. Everybody, out of my house right now. ಈಗ ಅನ್ಬಾಕ್ಸಿ. ಆಯ್ತಪ್ಪ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ನೀವಿಬ್ರು? ಸರ್, ಏನಪ್ಪ ನಿಂದು? ಪಾರ್ಟ್ನರ್ಶಿಪ್ ಬೇಡ ಅಂತ ಕ್ಯಾಮ್ರಾ ಬೇರೆ ಹಾಕ್ಬಿಟ್ಟಿದ್ದೀನಿ ಸರ್. ಆಯ್ತಯ್ಯ, ಹೇಳ್ಕೊಡಿಸ್ತೀನಿ, ಸುಮ್ಮನಿರಯ್ಯ. ಸರ್, ಸ್ವಲ್ಪ ಬೆಲ್ಲ ಕೂಗಯ್ಯ. ಏನಯ್ಯ? ಬಾಟ ಹೋಗ್ಲಿ ಸರ್. ನಿನ್ನೆ ತಾನೇ ಹೊಸ ಮೆಟಲ್ ತಗೊಂಡು ಸರ್, ಅದ್ರ ಪೇಮೆಂಟ್ ಅದು ಕೊಡಿಸಿ ಸರ್. ನಿಮ್ಗೆ ಗೊತ್ತಲ್ಲ ಸರ್, 3 ಮಕ್ಕಳು ತಂದೆ ಸರ್ ನಾನು. ಯಾರನ್ನ ಕೇಳಿ ಮಾಡ್ಕೊಂಡೆ? ಯಾರು ಹೇಳಿಲ್ಲ ಸರ್. ಮತ್ತೆ ಅನುಭವಿಸು ಸರ್. ಎಲ್ಲೋ ಹೋಗಿದೆ ಛತ್ರಿ? ನನ್ ಮಗನೇ ಛತ್ರಿ ಹಿಡಿದೆ. ಫ್ರೂಟ್ಸ್ ತರಕ್ ಹೋಗಿದ್ದೆ ಸರ್, ನಿಮಗೋಸ್ಕರ. ಹಾ ಸರಿ, ಕೊಡು. ಕಾಸು ಹಾಕೋ ನಾನು, ಬೋಳ್ಸೋ ನೀನಾ? ಸರ್ ಡಯಟ್ ಸರ್. ನೋಡಿದ್ರೆ ಗೊತ್ತಾಗ್ತಾ ಇದೆಯಪ್ಪ ನಿನ್ನ ಡಯಟ್. ಯಾರ್ದು ದುಡ್ಡು? ಎಲ್ಲಮ್ಮನ ಜಾತ್ರೆ. ಲೀಲ ಎಲ್ಲಯ್ಯ? ಇಲ್ಲ ಇದ್ದೀನಿ ಸರ್. ಎಲ್ಲಿದೆಯಮ್ಮ? ಇಲ್ಲ ಇದ್ದೀನಿ. ಅಯ್ಯೋ, ಕೊಟ್ರು ನನ್ನ ಬಾಯಲ್ಲಿರೋ ಹಲ್ಲೆಲ್ಲ ನನ್ನ ಕೈಗೆ ಬಿದ್ದಾಗಾಯ್ತು. ಇಲ್ಲ, ನೀವೆಲ್ಲ ಹೋಗಿ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ಹೆಣ್ಣು ಅಂದ್ರೆ ದುರ್ಗಿ, ಅನ್ನಪೂರ್ಣೇಶ್ವರಿ, ಮಹಾಲಕ್ಷ್ಮಿ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಮೇಡಮ್. ನೋ, ನಾನ್ ಮನ್ಸ್ ಮಾಡಿದ್ರೆ ಏನೂ ಆಗಲ್ಲ. ನಮ್ಮ ಮನೇಲಿದಾರಲ್ಲ ರಾವಣೇಶ್ವರ, ಅವ್ರು ಮನ್ಸ್ ಮಾಡ್ಬೇಕು. ಬೇಕಿದ್ರೆ ನೀವು ನಂಗೆ ಕೊಟ್ಟಿರ್ತೀನಿ, ನಾನು ಬಿಟ್ಕೊಡ್ತೀನಿ. ನಂಗೆ ಪೇಮೆಂಟು ಬೇಡ, ಏನು ಬೇಡ. ನೀವು ಬೇರೆ ಕಡೆ ಶೂಟಿಂಗ್ ಮಾಡ್ಕೊಳ್ಳಿ. ಹಾಗೆಲ್ಲ ಹೇಳ್ಬೇಡಿ ಮೇಡಮ್. ನೀವು ನಿಮ್ಮ ಚಾಲೆಂಜ್ ಅನ್ನು ತೋರಿಸ್ಬೇಕು. ಈಗ ಏನೂ ಆಗಲ್ಲ ಅಂತ ಮನೆಯಲ್ಲಿ ಕೂತಿದ್ರೆ ಪಾರೂರಲ್ಲಿ ಮಾಡೋದವಳು ಹೀರೋಯಿನ್ ಆಗ್ತಾ ಇದ್ಲಾ? ಗಟ್ಟಿ ಮೇಳ ಅಮೂಲ್ಯ ತೆಲುಗು ಇಂಡಸ್ಟ್ರಿಗೆ ಹೋಗ್ತಾ ಇದ್ರಾ? ಅದು ಬಿಡಿ, ಪ್ರಖ್ಯಾತ ಹೀರೋಯಿನ್ ಸಾವಿತ್ರಿ ಅವರು ಕದ್ದು ಮುಚ್ಚಿ ಆಕ್ಟ್ ಮಾಡ್ತಾ ಇದ್ರಂತೆ. ಇನ್ನು ನಮ್ಮ ಜಯಂತಿ ಅವರು ಊಟಕ್ಕಿಲ್ಲದೆ ಮೆಣಸಿನಕಾಯಿ ರೊಟ್ಟಿ ತಿಂದು ಸಾಧನೆ ಮಾಡಿದ್ದಾರೆ. ಅವರೆಲ್ಲ ಹಾಗೆ ಸಾಧನೆ ಮಾಡಿದ್ದಾನೆ ಅವರ ಹೆಸರು ಒಂದು ಲೆವೆಲ್ ಅಲ್ಲಿ ಇರೋದು. ನೀವು ಅಷ್ಟೇ ಮೇಡಮ್, ಎದ್ದೇಳಿ, ನಿಮ್ಮ ತುಳಿಯೋರ್ನ ಪ್ರಶ್ನೆ ಮಾಡಿ, ನಿಮ್ಮಲ್ಲಿರೋ ಚಾಲೆಂಜ್ ನ ತೋರಿಸಿ. ಹೇಳಿ ಮೇಡಮ್, ಎದ್ದೇಳಿ. ಆಗಾಗ ನನ್ನ ಕೆಪಾಸಿಟಿ ಏನು ಅಂತ ನನಗೆ ಮರ್ತೋಗುತ್ತೆ. ನೆನ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಾನು ಒಳಗೆ ಹೋಗ್ತೀನಿ, ಶೂಟಿಂಗ್ ಕಂಪ್ಲೀಟ್ ಮಾಡಿಸ್ತೀನಿ. 1 ನಿಮಿಷ ಮೇಡಮ್. ಲೀಲಾ ಮೇಡಮ್ಗೆ